ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಬಾಳೆ ಗಿಡದ ಪ್ರಯೋಜನದ ಬಗ್ಗೆ ಮಾತನಾಡುತ್ತೇನೆ. ನಾನು ಈ ವರ್ಷ 2 ಎಕರೆ ಬಾಳೆ ತೋಟವನ್ನು ಮಾಡಿರುತ್ತೇನೆ. ಬಗೆ ಬಗೆಯ ಬಾಳೆ ಗಿಡವನ್ನು ಬೆಳೆಸಿರುತ್ತೇನೆ. ಬಾಳೆ ಗಿಡದ ಪ್ರತಿಯೊಂದು ಭಾಗವು ಮನುಷ್ಯನಿಗೆ ಉಪಯೋಗವಾಗಿದೆ. ಬಾಳೆಹಣ್ಣಿಂದ ತುಂಬ ಪೌಷ್ಟಿಕಾಂಶಗಳಿದೆ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಬಾಳೆಹಣ್ಣು ತಿಂದು ತುಂಬ ಉಪಯೋಗ. ಬಾಳೆ ಎಲೆಯ ಊಟ ಅಂದರೆ ನಮಗೆ ತುಂಬ ಖುಷಿ, ಸಂತೋಷ. ಈ ಬಾಳೆ ಎಲೆ ಮೇಲೆ ನಾವು ಕೊಡಿ ಬಾಳೆ ಎಲೆ, ಬಾಳೆ ಎಲೆ ಮೇಲೆ ಅನ್ನ ಹಾಕಿ, ಅದ್ರ ಮೇಲೆ ತುಪ್ಪ ಹಾಕಿ, ಅದ್ರ ಮೇಲೆ ರಸಮ್ ಹಾಕಿ ಊಟ ಮಾಡಿದರೆ ಆ ಊಟಕ್ಕೆ ಈಕ್ವಲ್ ಆದ ಟೇಸ್ಟ್ ಊಟ ಮತ್ತು ಯಾವುದೂ ಇಲ್ಲ. ಬಾಳೆ ಹೂವು ಚಟ್ನಿ ನಮ್ಮ ಶುಗರಿಗೆ ಮತ್ತು ಬಾಣಂತಿ ಮಹಿಳಾ ಹೆಂಗಸರಿಗೆ ಈ ಬಾಳೆ ಹೂವಿನ ಚಟ್ನಿ ಅಥವಾ ಬಾಳೆ ಹೂವಿನ ಪದಾರ್ಥ ತುಂಬ ಉತ್ತಮವಾಗಿದೆ. ಇನ್ನು ಬಾಳೆ ಗಿಡದಲ್ಲಿ ಬಾಳೆ ದಿಂಡು ಅಂತ ಇರ್ತದೆ, ಅದು ಟ್ಯೂಬ್ಲೈಟ್ ಟೈಪ್ ಇರ್ತದೆ. ಆ ಬಾಳೆಯ ದಿಂಡಿನಿಂದ ಮಾಡಿದ ನಾವು ಜ್ಯೂಸ್ ಮಾಡಿ ಕುಡಿದ್ರೆ ನಮ್ಮ ಕಿಡ್ನಿಯಲ್ಲಿ ತುಂಬ ಸ್ಟೋನ್ ಇದ್ದರೆ ಆ ಕಿಡ್ನಿಯ ಸ್ಟೋನ್ ಎಲ್ಲ ಹೋಗ್ತದೆ. ಆಮೇಲೆ ಕಿಡ್ನಿಯ ಪ್ರಾಬ್ಲಮ್ಮಿಗೆಲ್ಲ ಈ ಬಾಳೆ ದಿಂಡು ತುಂಬ ಉಪಯೋಗ. ಬಾಳೆ ದಿಂಡಿನ ಪದಾರ್ಥ ಮಾಡಿ ತಿಂದರೆ ಅಥವಾ ಜ್ಯೂಸ್ ಮಾಡಿ ಕುಡಿದ್ರೆ ನಮ್ಮ ದೇಹದಲ್ಲಿನ ಕಶ್ಮಲಗಳೆಲ್ಲ ಹೊರ ಹೋಗುತ್ತವೆ. ಬಾಳೆ ದಿಂಡಿಂದ ನಾವು ಹಗ್ಗ ಮಾಡಿ ಹೂವನ್ನೆಲ್ಲ ಕಟ್ಟಲಿಕ್ಕೆ ಉಪಯೋಗ ಆಗ್ತದೆ. ಆಮೇಲೆ ಬಾಳೆ ದಿಂಡಿನ ಹಗ್ಗದಿಂದ ಮೊದಲ ಕಾಲದಲ್ಲಿ ನಮಗೆ ಕೃಷಿಗೆ ಬೇಕಾದ ಹಗ್ಗವನ್ನೆಲ್ಲ ಬಾಳೆ ದಿಂಡಿನ ಮಾಡ್ಕೊಳ್ತಿದ್ದೆವು. ಈ ಬಾಳೆ ದಿಂಡಿನ ಹಗ್ಗದಿಂದ ನಾವು ನೀರು ಎತ್ತಲಿಕ್ಕೆ ಹಗ್ಗ, ಕಣಜ ಕಟ್ಟಲಿಕ್ಕೆ, ಮನೇಲಿ ಫಂಕ್ಷನ್ ಆದರೆ ಚಪ್ಪಲಿಗೆ ಕಟ್ಟಲಿಕ್ಕೆಲ್ಲ ಬಾಳೆ ಹಗ್ಗದಲ್ಲಿ ಉಪಯೋಗಿಸ್ತಿದ್ದೆವು. ನಮ್ಮ ಮನೆಯಲ್ಲಿ ವಿವಿಧ ತಳಿಯ ಬಾಳೆಗಳು ಇದೆ. ಮೊದಲನೇದಾಗಿ ಪುಟ್ಟು ಬಾಳೆ ಇದೆ, ಮತ್ತು ನೆಕ್ಸ್ಟು ಕರಿಬಾಳೆ ಇದೆ, ನೆಕ್ಸ್ಟು ಸಿಲೆಂಡಿ ಬಾಳೆ ಇದೆ, ಮತ್ತು ಇತ್ತೀಚೆಗೆ ನೇಂದ್ರ ಬಾಳೆ ಇದೆ, ಟಿಶ್ಯೂ ಕಲ್ಚರ್ ನೇಂದ್ರ ಬಾಳೆ ಇದೆ. ಆಮೇಲೆ ಇತ್ತೀಚೆಗೆ ನಮ್ಮ ಬಾಳೆಯ ಬೇಸಾಯ ತುಂಬ ಬೇಜಾರು ಪಡುವಂಥ, ದುಃಖ ಪಡುವಂಥ ವಿಶೇಷ ಅಂದರೆ, ಮೊದಲು ನಮ್ಮ ಎಲ್ಲ ಕಡೆ ಮೈಸೂರು ಬಾಳೆ ತುಂಬ ಉತ್ತಮವಾಗಿತ್ತು. ಮೈಸೂರು ಬಾಳೆ ಎಲ್ಲ ಕಡೆ ತಗೊಳ್ತಿದ್ವು ಎಲ್ಲ ಕಡೆ. ಈಗ ಮೈಸೂರು ಬಾಳೆಯನ್ನು ಕೇಳೋರೇ ಇಲ್ಲ. ಆದರೆ ಮೈಸೂರು ಬಾಳೆ ಅಷ್ಟು ಒಳ್ಳೆಯ ಹಣ್ಣು ಯಾವುದಿಲ್ಲ. ಮೈಸೂರು ಬಾಳೆಹಣ್ಣು ತಿಂದರೆ ತುಂಬ ಶಕ್ತಿ ಕೊಡ್ತದೆ, ನಮ್ಮ ಮೋಷನ್ ಹೋಗ್ತದೆ, ತಲೆನೋವು ಹೋಗ್ತದೆ, ಜೀರ್ಣಕ್ರಿಯೆ ಇದೆ. ಆದರೆ ಮೈಸೂರು ಬಾಳೆ ಎಲ್ಲೂ ಇಲ್ಲ. ನಾವು ಬಾಳೆಕಾಯಿ ಬೆಳೆಸಿದರೆ ಈ ನಾಗರ ಪಂಚಮಿ ಸಮಯ ಈ ಬಾಳೆಕಾಯಿಯ ಮಾರುಕಟ್ಟೆ ಸ್ಟಾರ್ಟ್ ಆಗ್ತದೆ. ನಾಗರ ಪಂಚಮಿ ತನಕ ಬಾಳೆಕಾಯಿಗೆ ಡಿಮಾಂಡ್ ಇಲ್ಲ, ರೇಟ್ ಇಲ್ಲ. ಅದು ಈ ಸಲ ನಾಗರ ಪಂಚಮಿ ಸುವರ್ಣ ತಿಂಗಳು ಒಟ್ಟೊಟ್ಟು ಬರಲಿಕ್ಕೆ ಹೋಗಿ ಬಾಳೆಹಣ್ಣಿಗೆ 120-140 ರೂಪಾಯಿ ಹೋಗುವಂಥ ಸಾಧ್ಯತೆ ಇದೆ. ಬಾಳೆಗಿಡ ನೆಟ್ಟರೆ ನಾವು 24 ಗಂಟೆಯೂ ಕಾಡು ಪ್ರಾಣಿಯಿಂದ ರಕ್ಷಣೆ ಕೊಡಬೇಕು. ಅದು ಭಾಳ ಕಷ್ಟವಾದ ಕೆಲಸ.